ಎಳೆ ಮಕ್ಕಳ ಮೋಷನ್ಗೆ ರಿಲೇಟೆಡ್ ಆಗಿ ತುಂಬಾ ಜನ ಪೇರೆಂಟ್ಸ್ಗೆ ತುಂಬಾ ಡೌಟ್ಸ್ ಇರುತ್ತೆ. ಯಾವಾಗ ಲೂಸ್ ಮೋಷನ್ ಅಂತ ಹೇಳ್ಬೇಕು, ಎಷ್ಟು ದಿನ ಮಗು ಮೋಷನ್ ಪಾಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಅನ್ನೋ ವಿಷಯಕ್ಕೆ ಕನ್ಫ್ಯೂಷನ್ ಆಗೋದ್ರಿಂದ ತುಂಬಾ ಜನ ಅರ್ಜೆಂಟ್ ಆಗಿ ಟೆನ್ಷನ್ ಮಾಡ್ಕೊಂಡು ಒಪ್ಪಿಡಿಗೆ ಬರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದಾಗಿ 6 ತಿಂಗಳ ಒಳಗೆ ತಾಯಿ ಹಾಲು ಕುಡಿತಿರುವಂತ ಮಕ್ಕಳಲ್ಲಿ ದಿನಕ್ಕೆ 6ರಿಂದ 8 ಸರಿ ಮಾಡಿದ್ರು ಓಕೆನೆ, ಅಥವಾ 3 ದಿನಕ್ಕೊಂದ್ಸರಿ ಮಾಡಿದ್ರು ಕೂಡ ಓಕೆನೆ. ಸೊ ಇದು ಮಗು ಏನಾದ್ರೂ 8 ಸರಿ ಮಾಡ್ಬಿಡ್ತು ಅಂದ ತಕ್ಷಣ ನಾವು ಲೂಸ್ ಮೋಷನ್ ಅಂತ ಕರೆಯಲ್ಲ. ತುಂಬಾ ಜನ ಇದನ್ನ ಮಿಸ್ಟೇಕ್ ಮಾಡ್ಕೊಂಡು ಮೇಡಮ್ ಮಗುಗೆ ಲೂಸ್ ಮೋಷನ್ ಆಗ್ತದೆ ಅಂತ ಬರ್ತೀರಾ. ಸೊ ಯಾವಾಗ ಮಾಡ್ಕೋಬೇಕು? ಮಗು ಸರಿಯಾಗಿ ಹಾಲು ತಗೊಳ್ತಾ ಇಲ್ಲ, ಮಗುವಿನ ವೇಟ್ ಗೇನ್ ಆಗ್ತಾ ಇಲ್ಲ, ಮಗು ಸರಿಯಾಗಿ ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಡಲ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನೀವು ವರಿ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಏನೂ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಲವೊಂದ್ ಮಕ್ಕಳು 2 ದಿನ ಅಥವಾ 3 ದಿನಕ್ಕೊಂದ್ಸರಿ ಹೋಗ್ತಾ ಇರ್ತಾರೆ. ಮಗು ತುಂಬಾ ಸ್ಟ್ರೆಸ್ ಫೀಲ್ ಮಾಡ್ತಾ ಇಲ್ಲ, ತುಂಬಾ ಪ್ರೆಷರ್ ಆಗ್ತಾ ಇಲ್ವಾ, ಮಗುವಿನ ಹೊಟ್ಟೆ ತುಂಬಾ ಗಟ್ಟಿ ಏನಿಲ್ಲ, ಮಗು ಕಿರಿಕಿರಿ ಮಾಡ್ತಾ ಇಲ್ಲ ಅಂದ್ರೆ ಅದು ಕೂಡ ಓಕೆನೆ. ಎವ್ರಿ ಡೇ ಮಾಡ್ಲಿ ಅಂತ ಕೆಲವರು ಮನೆಯಲ್ಲೇ ಏನೇನೋ ಕಡ್ಡಿ ಎಲ್ಲ ಹಾಕಿ ಮೋಷನ್ ಮಾಡಿಸ್ತೀರಾ, ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಮೋಷನ್ ಮಾಡ್ಲಿಕ್ಕೆ ಕಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟ್ಸ್.